ದಲಿತರ ಪರ, ಹಿಂದುಳಿದ ಪರ, ಅಲ್ಪಸಂಖ್ಯಾತರು ಎಲ್ಲ ಸಮಾಜದ ಪರ, ಬಡವ್ರ ಪರ ಹೋರಾಟ ಮಾಡೋಂಥ ಏಕೈಕ ಈ ರಾಜ್ಯ ಕಂಡಂಥ ಮುಖ್ಯಮಂತ್ರಿ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬ್. ಇವತ್ತು ಇಡೀ ದೇಶ ನೋಡೋಂಥ ಒಂದು ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಅದಕ್ಕೆ ಬೇರೆ ಸ್ಟೇಟ್ ಅವರು, ಕೇರಳ ಆಗಿರ್ಬೋದು, ಬೇರೆ ಬೇರೆಯವರಾಗಿರ್ಬೋದು, ಅದಕ್ಕೆ ಟೀಕೆ ಮಾಡೋಣ. ಬಿಜೆಪಿ ಸ್ನೇಹಿತರು ಹೇಳ್ತಾ ಇದ್ದಾರೆ, ಅವರು ಬಾಂಗ್ಲಾದೇಶದಿಂದ ಬಂದಂಥವ್ರು, ಅವ್ರು ಎಲ್ಲಿಂದನೂ ಬಂದಂಥವ್ರು, ಅವ್ರು ಅಲ್ಪಸಂಖ್ಯಾತರು ಅಂತೇಳಿ ಹೇಳ್ತಾರೆ. ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಸುಮಾರು 12 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಗಡಿ ಕಾಯುವಂಥ ಒಂದು ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿದೆ. ನೀವು ಯಾಕೆ ಬಾಂಗ್ಲಾದೇಶ ಕೊಡ್ತಾ ಇದ್ರೆ ಇದು ಅರ್ಥ ಆಯ್ತಾ? ನೀವು 12 ವರ್ಷದಿಂದ ಏನು ಮಾಡ್ತಿದ್ರಿ? ಬಾಂಗ್ಲಾದೇಶ ಒಳಗೆ ಬಂದ್ಬಿಡೋರು, ಯಾರು ಮನೆ ಕಡೆ ಕಟ್ಟೋರು ಅಂದ್ರೆ ನೀವು ಗಡಿಯಲ್ಲಿ ಏನು ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡೋ ಒಂದು ಇದು. ನೀವು ಅಧಿಕಾರದಲ್ಲಿ ಇರುವಾಗ ಯಾವ ಮುಸ್ಲಿಂ ಮನೆ ಮಾಡಿದ್ದೀರಿ? ನೀವು ಹಲವಾರು ಗಂಟೆ ಇವರು ಅಧಿಕಾರದಲ್ಲಿ ಇರುವಾಗ ರಾಜ್ಯದಲ್ಲಿ ನಡೀತು. ಯಾರು ಮನೆ ಮಾಡಿದ್ದೀರಾ ಅಂತ ಪಟ್ಟಿ ಮಾಡಬಹುದು. ನೀವು ಇವತ್ತು ನೀವು ಕೊಡಕ್ಕಾಗಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದ್ಲಿಂದನೂ ನಮ್ಮ ಜಿಲ್ಲೆ ಹೆಮ್ಮೆ ಪುತ್ರಾದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಯಾವಾಗಲೂ ಅವರು ಬಡವ್ರ ಪರ, ದಲಿತರ ಪರ, ಹಿಂದುಳಿದ ಪರ, ಅಲ್ಪಸಂಖ್ಯಾತರು ಎಲ್ಲ ಸಮಾಜದ ಪರ, ಬಡವ್ರ ಪರ ಹೋರಾಟ ಮಾಡೋಂಥ ಏಕೈಕ ಈ ರಾಜ್ಯ ಕಂಡಂಥ ಮುಖ್ಯಮಂತ್ರಿ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬ್. ಅದೇ ದಾರಿಯಲ್ಲಿ ನಡೀತಿರುವ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದ ಬಡವ್ರ ನಾಯಕರು ಮತ್ತು ಎಲ್ಲ ಸಮಾಜದ ನಾಯಕರಾದ ನಮ್ಮ ತುಂಬ ಆತ್ಮೀಯ ಆದ ಹೌಸಿಂಗ್ ಮಿನಿಸ್ಟರ್ ಆದ BZ ಜಮೀರ್ ಅಹಮದ್ ಖಾನ್ ಅವರು, ಅವ್ರು ಯಾವತ್ತೂ ಜಾತಿ ಅನ್ನೋದು ನೋಡಿಲ್ಲ. ಬಡಸ್ತಾನಕ್ಕೆ ಯಾವುದೇ ಜಾತಿ ಇಲ್ಲ. ಎಲ್ಲ ಸಮಾಜದ ಬಡವರಿಗೆ ಎಲ್ಲೇ ಒಂದು ಘಟನೆ ಆಗಲಿ, ಒಂದು ಆಕ್ಸಿಡೆಂಟ್ ಆಗಲಿ, ಒಂದು ಕಾಯಿಲೆ ಇರಲಿ, ಯಾರು ನೊಂದಂಥ ಧ್ವನಿಯಾಗಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಸರ್ಕಾರದ ಮಟ್ಟ ಅಂತ ಬರೋಂಥ ಯೋಜನೆಗಳು ಬೇರೆ, ಅವ್ರು ವೈಯಕ್ತಿಕವಾಗಿ ಅವ್ರು ಸಹಾಯ ಮಾಡೋಂಥದ್ದು ನಿಮಗೆಲ್ಲ ಗೊತ್ತಿರೋಂಥ ಈ ನಾಡು ಕಂಡಂಥ ವಿಚಾರ ಇದು. ಇವತ್ತು ಇಡೀ ದೇಶ ನೋಡೋಂಥ ಒಂದು ಘಟನೆ ಬೆಂಗಳೂರಲ್ಲಿ ನಡೀತಿದೆ. ಅದಕ್ಕೆ ಬೇರೆ ಸ್ಟೇಟ್ ಅವರು, ಕೇರಳ ಆಗಿರ್ಬೋದು, ಬೇರೆ ಬೇರೆಯವರಾಗಿರ್ಬೋದು, ಅದಕ್ಕೆ ಟೀಕೆ ಮಾಡೋಂಥ ಒಂದು ಕೆಲಸ ಆಯ್ತದೆ. ಬಡಸ್ತಾನಕ್ಕೆ ಯಾವುದೇ ಜಾತಿ ಇಲ್ಲ. ನಾನೊಂದು ಇವತ್ತು BJP ಸ್ನೇಹಿತರು ಹೇಳ್ತಾ ಇದ್ದಾರೆ, ಅವರು ಬಾಂಗ್ಲಾದೇಶದಿಂದ ಬಂದಂಥವ್ರು, ಅವ್ರು ಎಲ್ಲಿಂದನೂ ಬಂದಂಥವ್ರು, ಅವ್ರು ಅಲ್ಪಸಂಖ್ಯಾತರು ಅಂತೇಳಿ ಹೇಳ್ತಾರೆ. ಕೇಂದ್ರ ಸರ್ಕಾರ ಇವತ್ತು BJP ಸರ್ಕಾರ ಸುಮಾರು 12-13 ವರ್ಷದಿಂದ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಗಡಿ ಕಾಯುವಂಥ ಒಂದು ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಇರ್ತದೆ. ನೀವು ಯಾಕೆ ಬಾಂಗ್ಲಾದೇಶವ್ರಿಗೆ ಒಳಗೆ ಬಿಡ್ತಾ ಇದ್ದೀರಾ? ಇದು ಅರ್ಥ ಆಯ್ತಿಲ್ಲ. ನೀವು 12 ವರ್ಷದಿಂದ ಏನು ಮಾಡ್ತಿದ್ರಿ? ಬಾಂಗ್ಲಾದೇಶವ್ರು ಒಳಗೆ ಬಂದ್ಬಿಟ್ಟವ್ರೆ, ಅಲ್ಲಿ ಮನೆ ಕಟ್ಕೊಂಡವ್ರು ಅಂದರೆ ನೀವು ಗಡಿಯಲ್ಲಿ ಏನು ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡೋಂಥ ಒಂದು ಇದು. ಇವತ್ತು ಯಾರು ಅಲ್ಪಸಂಖ್ಯಾತ ಅಂದರೆ ಅವರು ಪಾಕಿಸ್ತಾನವರು, ಇವರು ಬಾಂಗ್ಲಾದೇಶವರು ಅಂದರೆ ನಾವು ಕರ್ನಾಟಕದವರು, ನಾವು ಕನ್ನಡ ಮಾತಾಡೋಂಥವ್ರು, ನಾವು ಇದೇ ನಾಡಲ್ಲಿ ಹುಟ್ಟಿ ಈ ನಾಡಿಗೆ ಬೆಲೆ ಕೊಟ್ಕೊಂಡು ಕನ್ನಡಿಗರಾಗಿ ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಜೀವನ ಮಾಡೋಂಥದ್ದು. ಇವತ್ತು ಇವ್ರು ಯಾವುದೇ ಒಂದು ಒಳ್ಳೆಯ ಯೋಜನೆ ಮಾಡೋಕ್ಕೆ ಹೋದರೆ ನಮ್ಮ ಮುಖ್ಯಮಂತ್ರಿಗಳು ಯಾವತ್ತೂ ಇವರು ಅದ್ರ ವಿರುದ್ಧ ಮಾತಾಡೋಂಥದ್ದು. ಇವ್ರ ಸಂದರ್ಭದಲ್ಲಿ ಯಾವುದೇ ಬಡವರಿಗೆ ನಾವು ಯಾವತ್ತೂ ನೀವು ಅಲ್ಪಸಂಖ್ಯಾತರಿಗೆ ಕೊಡಿ, ಹಿಂದುಳಿದವರಿಗೆ ಕೊಡಿ, ದಲಿತರಿಗೆ ಕೊಡಿ ಅಂತ ಕೇಳಿಲ್ಲ. ನೀವು ಅಧಿಕಾರದಲ್ಲಿರುವಾಗ ಯಾವ ಗುಡಿಸ್ಲವ್ರ ಮನೆ ಕೊಟ್ಟಿದ್ರಿ? ನೀವು ಹಲವಾರು ಘಟನೆ ಇವರು ಅಧಿಕಾರದಲ್ಲಿರುವಾಗ ರಾಜ್ಯದಲ್ಲಿ ನಡೀತು. ಯಾರಿಗೆ ಮನೆ ಕೊಟ್ಟಿದ್ದೀರ ಅವ್ನು ಪಟ್ಟಿ ಮಾಡಬೇಕು. ನೀವು ಇವತ್ತು ನೀವು ಕೊಡೋಕ್ಕಾಗಿಲ್ಲ. ಇವತ್ತು ಆ ಬಡವ್ರಿಗೆ ಆ ಸಹಾಯ ಮಾಡೋಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಆ ಬಡವರು ಅಳ್ತವ್ರೆ. ಅಲ್ಲಿ ಮಹಿಳೆಯರು, ಮಕ್ಕಳು, ಕಾಯಿಲೆ ಇರೋಂಥವ್ರು, ಹಿರಿಯರು ಮತ್ತು ಪ್ರೆಗ್ನೆಂಟ್ ಇರೋಂಥ ಹೆಣ್ಮಕ್ಳು, ಆಮೇಲೆ ಡೆಲಿವರಿ ಆಗಿರೋಂಥ ಮಕ್ಕಳು, ಸಣ್ಣ ಮಕ್ಕಳು ಇವತ್ತು ಆ ಗೋಳು ಇಡೀ ದೇಶ ನೋಡ್ತಿತ್ತು. ನಮ್ಮ ನಾಡಿಗೆ ಒಂದು ಅವಮಾನದ ರೀತಿಯಲ್ಲಿ ಆಗ ಸಂದರ್ಭದಲ್ಲಿ ಒಳ್ಳೆ ಡಿಸಿಷನ್ ತಗೊಂಡು ಇವರು ಅಭಿನಂದನೆ ಮಾಡಬೇಕು. BJP ಅವರು ಅವ್ರಿಗೆ ಒಳ್ಳೆ ತೀರ್ಮಾನ ತಗೊಂಡಿದ್ದೀರಾ ನೀವು.